ಭಾರತದಲ್ಲಿ ಪೂಜಾ ಕಾರ್ಯದಲ್ಲಿ ಮೊದಲು ಗಣಪತಿಯನ್ನು ಆರಾಧಿಸುವುದು ಸಂಪ್ರದಾಯ. ಗಣಪತಿಯನ್ನು ಸಾವಿರಾರು ಹೆಸರಿನಿಂದ ಸ್ತುತಿಸಲಾಗುತ್ತದೆ. ಭಾದ್ರಪದ ಮಾಸದಲ್ಲಿ ದೇಶಾದ್ಯಂತ ಮಣ್ಣಿನ ಗಣಪತಿ ಮಾಡಿ ಪೂಜಿಸುವ ವಾಡಿಕೆ ಇದೆ. ಸಕಲ ಸಂಕಷ್ಟ ನಿವಾರಕ ಗಣಪತಿ ಹಬ್ಬ ಇದೇ ತಿಂಗಳು 27ಕ್ಕೆ ಬರುತ್ತಿದೆ. ದೇಶದಲ್ಲಿ 1 ರಿಂದ 21 ದಿನಗಳ ಕಾಲ ಮಣ್ಣಿನ ಗಣಪತಿ ಇಟ್ಟು ಸಕಲ ಭಕ್ಷ್ಯ ಭೋಗ್ಯ ತಯಾರಿಸಿ ನೈವೇದ್ಯ ಮಾಡಿ ಶ್ರೀ ಗಣಪತಿಯ ಆಶೀರ್ವಾದವನ್ನು ಜನರು ಪಡೆಯುತ್ತಾರೆ. ವೇದಕಾಲದಿಂದಲೂ ಗಣಪತಿ ಪೂಜೆಗೆ ಅಗ್ರಸ್ಥಾನವಿದೆ. ರಾಕ್ಷಸರ ಸಂಹಾರ, ದುಷ್ಟರನ್ನು ಶಿಕ್ಷಿಸುವುದು, ಜನಸಾಮಾನ್ಯರಿಗೆ ರಕ್ಷಣೆ ನೀಡುವುದನ್ನು ಪುರಾಣದಲ್ಲಿ ಕಾಣುತ್ತೇವೆ. ದೇವತೆಗಳಲ್ಲಿ ಗಣಪತಿಯ ವಿವಿಧ ವಿನೋದಾವಳಿ, ಹಾಸ್ಯ ಪ್ರಜ್ಞೆ, ನೈತಿಕತೆ, ಸಂಸ್ಕೃತಿ ಬಿಂಬಿಸುವಲ್ಲಿ ಗಣಪತಿಗೆ ಅಗ್ರಸ್ಥಾನವಿದೆ. ಗಣಪತಿ ಹಬ್ಬವನ್ನು ವಿವಿಧ ರೀತಿಯಿಂದ ಅರ್ಥೈಸಲಾಗುತ್ತದೆ. ಗಣಪತಿಗೆ ಆನೆ ಸೊಂಡಿಲಿದ್ದು ವೈಜ್ಞಾನಿಕವಾಗಿ ಅರ್ಥೈಸಲಾಗುತ್ತಿದೆ. ಈ ಹಿಂದೆ ಭಾರತದಲ್ಲಿ ವೈದ್ಯಕೀಯ ಪದ್ಧತಿ ಉಚ್ಚರಾಯ ಸ್ಥಿತಿಯಲ್ಲಿ ಇತ್ತು ಎನ್ನುವುದು ಇದು ಉದಾಹರಣೆ. ಭಾರತ ಕೃಷಿ ಪ್ರಧಾನ ದೇಶ. ಭಾದ್ರಪದ ಮಾಸದಲ್ಲಿ ಬರುವ ಚೌತಿ ಹಬ್ಬಕ್ಕೆ ತನ್ನದೇ ಆದಂಥ ಮಹತ್ವವಿದೆ. ಗಣಪತಿಯನ್ನು ಕೃಷಿಗೆ ಹೋಲಿಸಲಾಗುತ್ತದೆ. ಭತ್ತದ ಕೃಷಿ ಇನ್ನೇನು ಉತ್ಪಾದನೆ ಬರುವ ಹಂತದಲ್ಲಿ ಇಲಿಗಳು ಬೆಳೆಗಳನ್ನು ಹಾಳು ಮಾಡಬಾರದು ಎಂದು ಇಲಿಯ ಮೇಲೆ ಗಣಪತಿಯನ್ನು ಕೂರಿಸಲಾಗುತ್ತದೆ. ಹೊಟ್ಟೆ ಕೃಷಿ ವಸ್ತುಗಳ ಉಗ್ರಾಣ, ಈ ರೀತಿ ಅನೇಕ ರೀತಿಯಿಂದ ಅರ್ಥೈಸಲಾಗುತ್ತದೆ. ಒಟ್ಟಾರೆಯಾಗಿ ಕುಮಟಾದಲ್ಲಂತೂ ಗಣಪತಿ ಹಬ್ಬಕ್ಕೆ ಭರ್ಜರಿ ತಯಾರಿ ನಡೆದಿದೆ. ಮನೆಯಲ್ಲಿ ಮಣ್ಣಿನ ಗಣಪತಿ ಪೂಜಿಸುವುದಷ್ಟೇ ಅಲ್ಲದೆ ಸಂಘ ಸಂಸ್ಥೆ, ಸಾರ್ವಜನಿಕ ಗಣೇಶೋತ್ಸವ, ಪೊಲೀಸ್ ಠಾಣಾ ಗಣಪತಿ, ಈ ರೀತಿ ಕುಮಟಾದಲ್ಲಿ ಸಾವಿರಾರು ಮಣ್ಣಿನ ಗಣಪತಿ ಪೂಜಿಸಲ್ಪಡುತ್ತದೆ. ಹೊಲನಗದ್ದೆಯ ಕಡ್ಲೆಯ ಜೆಟ್ಟಿ ಆಚಾರಿ ಮನೆತನದವರು ನೂರಾರು ವರ್ಷದಿಂದ ನಿರ್ದಿಷ್ಟ ಮನೆಗಳಿಗಾಗಿ ಮಣ್ಣಿನ ಗಣಪತಿ ಮಾಡುತ್ತಿದ್ದಾರೆ. ಈ ಮನೆತನದ ಪುರಂದರ ಆಚಾರಿ ಹೇಳುವಂತೆ ಇತ್ತೀಚೆಗೆ ಗಣಪತಿ ಮಾಡುವ ಮಣ್ಣು ಸಿಗುವುದು ಕಷ್ಟವಾಗಿದೆ ಎನ್ನುತ್ತಾರೆ. ನಮ್ಮ ಹಿಂದಿನ ಪೀಳಿಗೆಯವರು ಕುಮಟಾದ ವಾಲ್ಗಳ್ಳಿಯಿಂದ ಗಣಪತಿ ಮಣ್ಣನ್ನು ತರುತ್ತಿದ್ದರು. ಆದರೆ ಈಗ ಸಿದ್ದಾಪುರದಿಂದ ಮಣ್ಣನ್ನು ತರಬೇಕಾಗಿದೆ. ವೆಚ್ಚ ಹೆಚ್ಚುತ್ತಿದೆ. ಆದರೂ ಮನೆತನದ ಕಲೆಗಾರಿಕೆ ಎಂದು ಮನೆ ಜನರನ್ನು ಬಳಸಿಕೊಂಡು ಗಣಪತಿ ಗೌರಿ ದೇವಿ ನಿರ್ಮಾಣ ಮಾಡುತ್ತಿದ್ದೇನೆ ಎಂದರು. ತಂಗಿ ಸಿಂಚನ ಮಣ್ಣಿನ ಕಲಾಗಾರಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದು ಗಣಪತಿಗೆ ಮುಖ್ಯ ಆಕಾರ ಮಾಡುವುದರ ತನಕ ಪರಿಣಿತಿ ಹೊಂದಿದ್ದು ಗಣಪತಿಯ ತಯಾರಿಕೆಯಲ್ಲಿ ಅನುಕೂಲವಾಗಿದೆ ಎನ್ನುತ್ತಾರೆ. ನಮ್ಮ ಈ ಒಂದು ಕಲೆ, ಗಣಪತಿ ಮೂರ್ತಿಯ ಒಂದು ಕಲೆ, ಮೂರ್ತಿ ಮಾಡುವ ಈ ಒಂದು ರಚನೆ ಕಾರ್ಯಕ್ರಮ, ಇದು ನಮ್ಮ ಅಜ್ಜನ ಕಾಲದಿಂದ, ಹಳೆ ಕಾಲದಿಂದ ನಡ್ಕೊಬಂದಂಥ ಒಂದು ಇದು ಕಲೆ. ಅದೇ ರೀತಿ ಮೊದಲೇ ನಾವು ಏನು ಅಜ್ಜನ ಅವರು ಏನು ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ಮೂರ್ತಿ ರಚನೆ ಕಾರ್ಯಕ್ರಮ ಮಾಡ್ತಾ ಬಂದಾಗ ಅದೆಲ್ಲ ಭಾಳ ಗಣಪತಿಗಳನ್ನು ಮಾಡ್ತಿದ್ವಿ. ಈಗ ಸ್ವಲ್ಪ ನಾವು ಕೆಲಸ ಕಾರ್ಯದಿಂದ ಮಾಡ್ತಾ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೇವೆ. ಆದರೂ ಬರ್ತಾ ಇದೆ, 50ರಿಂದ 60, 70 ಗಣಪತಿಗಳನ್ನು ಮಾಡ್ತಾ ಇದ್ದೇವೆ. ಆದರೆ ನಾವೀಗ ಮೂರ್ತಿ ರಚನೆ ಮಾಡಬೇಕಿದ್ರೆ ಮಣ್ಣು ಬೇಕು. ಮಣ್ಣು ನಮ್ಮ ಅಜ್ಜನ ಅಪ್ಪನ ಕಾಲದಿಂದನೂ ನಾವು ವಾಲ್ಗಳ್ಳಿ ಮಣ್ಣನ್ನು ತರ್ತಾ ಇದ್ವಿ. ಆದರೆ ಈಗ ಅಲ್ಲಿ ಮಣ್ಣು ಸರಿಯಾದ ಕ್ರಮದಲ್ಲಿ ಸರಿಯಾದ ರೀತಿಯಲ್ಲಿ ಮಣ್ಣು ಸಿಗದ ಕಾರಣ ನಾವು ಏನು ಮಾಡ್ತಿದ್ವಿ ಅಂದರೆ, ಈಗ ನಾನು ರಚನೆ ಪ್ರಾರಂಭ ಮಾಡಿದ್ಮೇಲೆ ಏಲೂರು ಹೆಗ್ಗಣ್ಣಿಂದ ಮಣ್ಣನ್ನು ತಂದುಕೊಂಡು ಒಂದು ಕೆಲಸನ ಮಾಡ್ತಾ ಬಂದಾನೆ. ಮತ್ತು ಜನರು ಇದಕ್ಕೆ ಒಳ್ಳೆ ನಮ್ಮ ಕುಟುಂಬದವರು, ನಮ್ಮ ಅಣ್ಣ ತಮ್ಮ ತಂಗಿದಿಗಳು, ನಮ್ಮ ಎಲ್ಲ ನಮಗೆ ಸಹಾಯ ಸಹಕಾರ ಮಾಡಿದ್ರು ಕೆಲಸದಲ್ಲಿ. ಚೌತಿ ಟೈಮಲ್ಲಿ ಒಳ್ಳೆ ಪ್ರೋತ್ಸಾಹ ಮಾಡಿದ್ರು. ಹಾಗಾಗಿ ಇದೆಲ್ಲ ಕೆಲಸ ಮಾಡ್ಕೊತ ಬಂದಾಗ ಇನ್ನು ಮುಂದೆ ಇದೇ ರೀತಿ ನಾವು ನಮ್ಮ ಪ್ರೋತ್ಸಾಹ ಸರಿಯಾಗಿ ನಡೀತಾ ಹೋದ ಮುಂದೆ ಮಾಡ್ಕೊಂಡು